ಆತ್ಮೀಯ ವಿದ್ಯಾರ್ಥಿಗಳೇ, ಈ ನನ್ನ ಹಿಂದಿನ ವಿಡಿಯೋದಲ್ಲಿ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರ್ಯಾಕ್ಷನ್, ಬೆಳಕು ವಕ್ರೀಭವನ ಮತ್ತು ಪ್ರತಿಫಲನ ಅಥವಾ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಈ ಪಾಠದಲ್ಲಿ ಲೈಟ್ ಅಂದ್ರೇನು, ವಾಟ್ ಈಸ್ ಮೀನ್ಡ್ ಬೈ ಲೈಟ್, ರಿಫ್ಲೆಕ್ಷನ್ ಆಫ್ ಲೈಟ್ ಮೀನ್ಸ್ ವಾಟ್ ಆರ್ ದ ಲಾಸ್ ಆಫ್ ರಿಫ್ಲೆಕ್ಷನ್ and the image formed by the plane mirror. Spherical mirrors. Spherical mirrors are of two types. They are concave mirror and convex mirror. What is meant by the concave mirror and what is meant by the convex mirror? ಇದನ್ನು ಹಿಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಟ್ಟಿದ್ನಿ. ಈಗ ಈ ಎರಡನೇ ವಿಡಿಯೋದಲ್ಲಿ ಟರ್ಮ್ಸ್ ಯೂಸ್ಡ್ ಇನ್ ದ ಸ್ಟಡಿ ಆಫ್ ಸ್ಪೆರಿಕಲ್ ಮಿರರ್ಸ್. ಈ ಸ್ಪೆರಿಕಲ್ ಮಿರರ್ ಅಭ್ಯಾಸ ಮಾಡೋದ್ರೊಳಗೆ ನಾವು ಯಾವ ಕಾಮನ್ ಟರ್ಮ್ಸ್ಗಳನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನು ನಾವು ಏನು ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ತಿಳ್ಕೊಬೇಕಾಗತ್ತೆ. ಇನ್ ದ್ಯಾಟ್ ದ ಫಸ್ಟ್ ಒನ್ ಈಸ್ ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಏನಪ್ಪ ಅಂತಂದ್ರೆ, ನೀವು ಒಂದು ವೃತ್ತವನ್ನು ಎಳೆದ್ರಪ್ಪ ಅಂತಂದ್ರೆ ಆ ವೃತ್ತದ ಕೇಂದ್ರ ಬಿಂದು ಏನಿರ್ತೈತಲ್ಲ, ಆ ಕೇಂದ್ರ ಬಿಂದುವಿಗೆ ನಾವು ಏನು ಕರಿತೀವಪ್ಪ ಅಂತಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಅಂಥೇಳಿ ಕರಿತೀವಿ. ನೀವು ಈ ಬಲಭಾಗದಲ್ಲಿ ಚಿತ್ರದಲ್ಲಿ ಮೇಲ್ಗಡೆ ನೋಡ್ತಾ ಇರೋದು ಯಾವುದಪ್ಪ ಅಂತಂದ್ರೆ ಕಾನ್ಕೇವ್ ಮಿರರ್ ಐತಿ. ಆಮೇಲೆ ಈ ಕೆಳಗಡೆ ನೋಡ್ತಾ ಇರೋದು ಏನೈತಪ್ಪ ಅಂತಂದ್ರೆ ಕಾನ್ವೆಕ್ಸ್ ಮಿರರ್ ಐತಿ. ಈ ಕಾನ್ವೆಕ್ಟಿವ್ ಮಿರರಿಗೂ ಎಲ್ಲ ಕಾಮನ್ ಟರ್ಮಿನಾಲಜಿ ಸೇಮ್ ಬರ್ತಾವೆ. ಆಮೇಲೆ ಈ ಕಾನ್ವೆಕ್ಸ್ ಮಿರರಿಗೂ ಸೇಮ್ ಬರ್ತಾವೆ. ಅದಕ್ಕೆ ಇವೆಲ್ಲ 6 ಟರ್ಮ್ಸ್ಗಳನ್ನು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ನಿಮಗೆ ಒಂದೊಂದಾಗಿ ಏನು ಮಾಡ್ತೀನಿ ಈಗ ತಿಳಿಸ್ಕೊತ ಹೋಗ್ತೇನೆ. ಇದರೊಳಗೆ ಫಸ್ಟ್ ಒನ್ ಯಾವ್ದು ಬರುತ್ತಪ್ಪ ಅಂತಂದರೆ ಸೆಂಟರ್ ಆಫ್ ಕರ್ವೇಚರ್. ಏನು ಸೆಂಟರ್ ಆಫ್ ಕರ್ವೇಚರ್ ಅಂತಂದರೆ, ಇಟ್ ಈಸ್ ದ ಸೆಂಟರ್ ಆಫ್ ದ ಸ್ಪಿಯರ್ ಆಫ್ ವಿಚ್ ದ ಮಿರರ್ ಈಸ್ ಎ ಪಾರ್ಟ್. ಅಂದ್ರೆ ಇದು ಸೆಂಟ್ರದ್ದು ಸ್ಪಿಯರ್ದು ಏನಾಗಿರ್ತದಪ್ಪ ಅಂತಂದ್ರೆ ಒಂದು ಸೆಂಟರ್ ಆಗಿರ್ತೈತಿ. ಇದ್ರೊಳಗೆ ಒಂದು ಪಾರ್ಟ್ ಒಳಗೆ ಏನಪ್ಪ ಅಂತಂದ್ರೆ ನಮ್ಮದು ಕಾನ್ಕೇವ್ ಮಿರರ್ ಒಂದು ಪಾರ್ಟ್ ಆಗಿರ್ತೈತಿ. ಇಲ್ಲಿ ನೀವು ಡ್ಯಾಶ್ ಲೈನ್ಸ್ ತೋರಿಸಿದ್ದು ಇಮ್ಯಾಜಿನರಿ ಸ್ಪಿಯರನ್ನು ಡ್ರಾ ಮಾಡಿದ್ದಾರೆ. ಆಮೇಲೆ ನೀವು ಎಡಗಡೆ ಸೈಡ್ ನೋಡಿದ್ರಪ್ಪ ಅಂತಂದ್ರೆ ಅರ್ಧ ನಮಗೇನಪ್ಪ ಅಂತಂದ್ರೆ ಅದು ಕಾನ್ಕೇವ್ ಮಿರರ್ ಅಂತ ಹೇಳ್ಬೋದು. ಆ ಕಾನ್ಕೇವ್ ಮಿರರ್ದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಯಾಕೆ ಇರ್ತೈತೆ ಹೇಳ್ರಿ ನೋಡೋಣ. ಫಸ್ಟ್ ವಿಡಿಯೋ ನೋಡಿದ ಪ್ರಕಾರ ಅದು ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕರ್ವ್ಡ್ ಇನ್ವರ್ಡ್ಸ್ ಆಗಿರೋದ್ರಿಂದ, ಆಮೇಲೆ ನಾವು ಇದು ಈ ಒಂದು ಸ್ಪೇರ್ದೊಂದು ಪಾರ್ಟ್ ಮಿರರ್ ಆಗಿರ್ತೈತಿ ಅಂಥೇಳಿ ಹೇಳ್ತೀವಿ. ಇನ್ನು ಅದ ಪ್ರಕಾರ ನೀವು ಕಾನ್ವೆಕ್ಸ್ ಮಿರರ್ ತೊಗೊಂಡಿರಪ್ಪ ಅಂತಂದ್ರೆ ದಿಸ್ ಕಾನ್ವೆಕ್ಸ್ ಮಿರರ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕರ್ವ್ಡ್ ಔಟ್ವರ್ಡ್ಸ್. ಆಮೇಲೆ ಅಲ್ಲೇ ಕೇಂದ್ರ ಬಿಂದುಗೆ ನಾವೇನು ಕರಿತೀವಪ್ಪ ಅಂತಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಅಂಥೇಳಿ ಕರಿತೀವಿ. ದೆನ್ ಸೆಕೆಂಡ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ರೇಡಿಯಸ್ ಆಫ್ ಕರ್ವೇಚರ್. ವಾಟ್ ಈಸ್ ಮೀನ್ಡ್ ಬೈ ರೇಡಿಯಸ್ ಆಫ್ ಕರ್ವೇಚರ್? It is the radius of the sphere of which the mirror is a part. ಅಂದ್ರೆ ಈ ಸ್ಪಿಯರ್ದು ನಾವು ಪೋಲು ಮತ್ತು ಸೆಂಟರ್ ಆಫ್ ಕರ್ವೇಚರ್ ಡಿಸ್ಟೆನ್ಸ್ ತೊಗೊಂಡಿವಪ್ಪ ಅಂದ್ರೆ ಅದಕ್ಕೆ ನಾವೇನು ಕರಿತೀವಿ, ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಆ ರೇಡಿಯಸ್ ಆಫ್ ಕರ್ವೇಚರನ್ನು ನೀವು ಇಲ್ಲಿ ಎರಡೂ ಚಿತ್ರದೊಳಗೆ ಏನು ಮಾಡ್ಬೋದಪ್ಪ ಅಂತಂದ್ರೆ ಡಿಸ್ಟೆನ್ಸ್ ಪಿ ಅಂದ್ರೆ ಪೋಲು ಆ್ಯಂಡ್ ಸಿ ಅಂದರೆ ಸೆಂಟರ್ ಆಫ್ ಕರ್ವೇಚರ್. ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಫೋಲ್ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಅದನ್ನು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಹೇಳಿ ಕರಿತೀವಿ. ಇನ್ನು ಪಿ ಅಂದರೆ ಏನು? ಪಿ ಅಂದರೆ ಪೋಲ್. ಪಿ ಮೀನ್ಸ್ ಪೋಲ್. ವಾಟ್ ಈಸ್ ಮೀನ್ಡ್ ಬೈ ಪೋಲ್? ಪೋಲ್, ಇಟ್ ಈಸ್ ದ ಸೆಂಟರ್ ಆಫ್ ದ ಸ್ಪೆರಿಕಲ್ ಮಿರರ್. ಆ ಸ್ಪೆರಿಕಲ್ ಮಿರರ್ದು ಏನಿರ್ತಲ್ಲ ಒಂದು ಹಾಫ್ ಕರ್ಡ್ ಏನೈತಲ್ಲ ಕರ್ವ್, ಆ ಕರ್ವ್ ಒಳಗೆ ಪ್ರಿನ್ಸಿಪಲ್ ಎಕ್ಸಸ್ಸಿಗೆ ಟಚ್ ಆಗಿದ್ದ ಒಂದು ಸೆಂಟರ್ ಪಾಯಿಂಟಿಗೆ ನಾವೇನು ಕರಿತೀವಪ್ಪ ಅಂತಂದ್ರೆ ಪೋಲ್ ಅಂಥೇಳಿ ಕರಿತೀವಿ. ಇಟ್ ಈಸ್ ಮೆಂಟ್ ಬೈ ಪೋಲ್, ಇಟ್ ಈಸ್ ಸೆಂಟರ್ ಆಫ್ ದ ಸ್ಪೆರಿಕಲ್ ಮಿರರ್. ಸ್ಪೆರಿಕಲ್ ಮಿರರ್ದು ಒಂದು ಸೆಂಟರ್ಗೆ ನಾವೇನು ಕರಿತೀವಪ್ಪ ಅಂತಂದ್ರೆ ಪೋಲ್ ಅಂತ ಕರಿತೀವಿ. ಇದು ನಾವೇನು ಟರ್ಮಿನಾಲಜಿಯಿಂದ ಗುರುತು ಮಾಡ್ತೀವಪ್ಪ ಅಂದ್ರೆ ಸಿಂಬಾಲ್ ಕ್ಯಾಪಿಟಲ್ ಪಿ ಇಂದ ನಾವು ಇದನ್ನು ಗುರುತು ಮಾಡ್ತೀವಿ. ದೆನ್ ಫೋರ್ತ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ಪ್ರಿನ್ಸಿಪಲ್ ಎಕ್ಸಸ್. ಏನು ಪ್ರಿನ್ಸಿಪಲ್ ಎಕ್ಸಸ್ ಏನಪ್ಪ ಅಂತಂದ್ರೆ ಇಟ್ ಈಸ್ ಎ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ದ ಪೋಲ್. ಅಂದ್ರೆ ಈ ಸೆಂಟರ್ ಆಫ್ ಕರ್ವೇಚರ್ ವೃತ್ತದೊಳಗೆ ಕೇಂದ್ರ ಬಿಂದುವಿನ ಮಧ್ಯದ ಮುಖಾಂತರ ಒಂದೇನು ಲೈನ್ ಹಾದೋಕತ್ತಲ್ಲ, ಆ ಲೈನಿಗೆ ನಾವೇನು ಕರಿತೀವಪ್ಪ ಅಂದ್ರೆ ಪ್ರಿನ್ಸಿಪಲ್ ಎಕ್ಸಸ್ ಅಂತ ಹೇಳ್ತಿರ್ತೀವಿ. ಅದಕ್ಕೆ ಕನ್ನಡದಾಗ ನಾವೇನು ಕರಿತೀವಪ್ಪ ಅಂದ್ರೆ ಪ್ರಧಾನ ಅಕ್ಷ ಅಂಥೇಳಿ ಕರಿಬೋದು. ಇಟ್ ಈಸ್ ಎ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ದ ಪೋಲ್ ಆ್ಯಂಡ್ ದಿಸ್ ಈಸ್
ಇಂಡಿಕೇಟರ್ ಬೈ ದ ಎಕ್ಸ್ ವೈ ಅಂದ್ರೆ ಎಕ್ಸ್ ವೈ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಬಿಂದು ಎಕ್ಸ್ ಬಿಂದು ಮತ್ತು ವೈ ಬಿಂದುವಿನಿಂದ ಈ ಪ್ರಿನ್ಸಿಪಲ್ ಆಕ್ಸಿಸನ್ನು ತೋರಿಸ್ಬೋದು. ದೆನ್ ಫಿಫ್ತ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ಪ್ರಿನ್ಸಿಪಲ್ ಫೋಕಸ್. ವಾಟ್ ಈಸ್ ಮೀನ್ ಬೈ ಪ್ರಿನ್ಸಿಪಲ್ ಫೋಕಸ್? Then first you have to see the top diagram, that is about concave mirror. In a concave mirror, a ray of light parallel to the principal axis called principal focus. In a concave mirror, a ray of light parallel to the principal axis called principal focus. ಅಂದ್ರೆ ಕಾನ್ಕೇವ್ ಮಿರರ್ ಒಳಗೆ ಏನಾಗಿರ್ತದಪ್ಪ ಅಂತಂದ್ರೆ ಒಂದು ರೇ ಆಫ್ ಲೈಟು ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಇತ್ತಪ್ಪ ಅಂದ್ರೆ ಅದಕ್ಕೆ ನಾವೇನು ಕರಿತೀವಿ? ಫೋಕಸ್ ಅಂತ ಹೇಳಿ ಕರಿತೀವಿ. ಬಟ್ ಅದ ನೀವು ಕಾನ್ವೆಕ್ಸ್ ಮಿರರ್ ತೊಗೊಂಡ್ರಿಪ್ಪ ಅಂತಂದ್ರೆ ದ ರೇ ಆಫ್ ಲೈಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ಲೆಕ್ಷನ್ ಇಟ್ ಗೆಟ್ಸ್ ಡೈವರ್ಜ್ಡ್. ನೀವು ಇಲ್ಲಿ ನೋಡಿದ ಪ್ರಕಾರ ಇಲ್ಲಿ ಸೆಕೆಂಡ್ ಡೈಗ್ರಾಮ್ ಒಳಗೆ ನೋಡಿದ್ರಿ, ಬಲಗಡೆ ಇರುವಂಥ ಡೈಗ್ರಾಮ್ ನೋಡಿದ್ರಿಪ್ಪ ಅಂತಂದ್ರೆ ಈ ಪ್ರಿನ್ಸಿಪಲ್ ಆಕ್ಸಿಸ್ಸಿಗೆ ಪ್ಯಾರಲಾಗಿ ಬಂದುವಂಥ ರೇಗಳು ಏನಾಕವಪ್ಪ ಅಂತಂದ್ರೆ ಕಾನ್ವೆಕ್ಸ್ ಮಿರರಿಗೆ ಬರೋದು ರಿಫ್ಲೆಕ್ಟ್ ಆಗಿ ನಮಗೆ ಡೈವರ್ಜ್ ಆದಂಗೆ ಕಾಣಿಸ್ತಾವೆ. ಅದಕ್ಕೆ ನಾವೇನು ಹೇಳ್ತೀವಿ ಇಲ್ಲೇ the get diverged and appear to come from a point on the principal axis. ಅಂದ್ರೆ ಅವೆಲ್ಲ ಡೈವರ್ಜ್ ಆಗಿ ನೀವು ಹಿಂದೆ ಬ್ಯಾಕ್ ಆ್ಯಕ್ಷನ್ ಮಾಡಿದ್ರಪ್ಪ ಅಂದ್ರೆ ಡ್ಯಾಶ್ ಲೈನಿಂದ ಕೊಡಿಸಿರಪ್ಪ ಅಂದ್ರೆ ಅವೆಲ್ಲಿ ಬಂದು ಕೊಡ್ತಾವೆಲ್ಲ ಪ್ರಿನ್ಸಿಪಲ್ ಎಕ್ಸಸ್ ಒಳಗೆ ಒಂದು ಪಾಯಿಂಟ್ ಒಳಗೆ ಏನು ಮಾಡ್ತಾವಪ್ಪ ಅಂತಂದ್ರೆ ಮಿಕ್ಸ್ ಆಕಾವು. ದ್ಯಾಟ್ ಈಸ್ ಬಿಹೈಂಡ್ ದ ಮಿರರ್. ಅದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ಪ್ರಿನ್ಸಿಪಲ್ ಫೋಕಸ್ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಸಿಕ್ಸ್ತ್ ಒನ್ ಲಾಸ್ಟ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ಫೋಕಲ್ ಲೆಂತ್. ವಾಟ್ ಈಸ್ ಮೀನ್ ಬೈ ಫೋಕಲ್ ಲೆಂತ್? ಇಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ದ ಪ್ರಿನ್ಸಿಪಲ್ ಎಕ್ಸಸ್. ಈ ಪೋಲು ಮತ್ತು ಪ್ರಿನ್ಸಿಪಲ್ ಎಕ್ಸಸ್ಸಿಗೆ ಇರುವಂಥ ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ದ ಪ್ರಿನ್ಸಿಪಲ್ ಫೋಕಸ್. ಎಪ್ಪು ಮತ್ತು ಪಿಗಿರುವಂಥ ಡಿಸ್ಟೆನ್ಸನ್ನು ನಾವೇನು ಕರಿತೀವಪ್ಪ ಅಂದ್ರೆ ಫೋಕಲ್ ಲೆಂತ್ ಅಂತೇಳಿ ಕರಿತೀವಿ. ಇನ್ ದ ಸ್ಪೆರಿಕಲ್ ಮಿರರ್ ದ ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಟ್ವೈಸ್ ದ ಫೋಕಲ್ ಲೆಂತ್. ಇನ್ ಎ ಸ್ಪೆರಿಕಲ್ ಮಿರರ್ ದ ರೇಡಿಯಸ್ ಆಫ್ ಕರ್ವೇಚರ್ ಈಸ್ ಟ್ವೈಸ್ ದ ಫೋಕಲ್ ಲೆಂತ್. ಅಂದ್ರೆ ರೇಡಿಯಸ್ ಆಫ್ ಕರ್ವೇಚರ್ ನಮಗೆ ಎದಕ್ಕೆ ರೇಡಿಯಸ್ ಆಫ್ ಕರ್ವೇಚರಿಗೆ ಫೋಕಸ್ ಯಾವಾಗ ಈಕ್ವಲ್ ಬರ್ತದಪ್ಪ ಅಂತಂದ್ರೆ ಅದನ್ನು ಟೂಡ್ಲೇ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆರ್ಗೆ ಈಕ್ವಲ್ ಬರ್ತೈತಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಫಾರ್ಮುಲಾ ನಾವು ಏನು ಬರಿಬೋದಪ್ಪ ಅಂತಂದ್ರೆ ಆರ್ ಈಸ್ ಈಕ್ವಲ್ ಟು 2f ಅಂಥೇಳಿ ಬರಿಬೋದು. ಆರ್ ಎಫ್ ಕೇಳಿದ್ರಪ್ಪ ಅಂದ್ರೆ r/2 ಅಂಥೇಳಿ ನಾವೇನು ಮಾಡ್ಬೋದು? ರೀಪ್ರೆಸೆಂಟ್ ಮಾಡ್ಬೋದು. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಫಾರ್ಮುಲಾ. In last 2016 SSLC board exam, this question is asked for MCQ. 1 ಮಾರ್ಕ್ಸಿಗೆ MCQ ಅನ್ನು ಈ ಫಾರ್ಮುಲಾ ಮೇಲೆ r is equal to 2f ಅಥವಾ f is equal to r/2 ಇದರ ಮೇಲೆ 1 ಮಾರ್ಕ್ಸಿಗೆ MCQ ಅನ್ನು ಕೇಳಿದ್ರು. ಆಮೇಲೆ ಇಲ್ಲೇನು ನಾವು ಟರ್ಮ್ಸನ್ನು ಸ್ಪೆರಿಕಲ್ ಮಿರರ್ಸ್ ಒಳಗೆ ಯೂಸ್ ಮಾಡ್ತೀವಲ್ಲ ಇವೆಲ್ಲ ನೀವು ಏನು ಮಾಡಿರಿ ನೆನಪಿಟ್ಟುಕೋರಿ. ಸೆಂಟರ್ ಆಫ್ ಕರ್ವೇಚರ್ ಅಂದ್ರೆ ಸಿ ಇಂದ ರೀಪ್ರೆಸೆಂಟ್ ಮಾಡ್ತೀವಿ. ರೇಡಿಯಸ್ ಆಫ್ ಕರ್ವೇಚರನ್ನು ಸಿ ಪಿ ಇಂದ ರೀಪ್ರೆಸೆಂಟ್ ಮಾಡ್ತೀವಿ. ಪೋಲನ್ನು ಪಿ ಇಂದ ಇಂಡಿಕೇಟ್ ಮಾಡ್ತೀವಿ. ಪ್ರಿನ್ಸಿಪಲ್ ಎಕ್ಸಸನ್ನು ನಾವು ಒಂದು ಕೇಂದ್ರ ಬಿಂದುವಿಂದ ಹಾದುವಂಥ ಒಂದು ರೇಖೆಯನ್ನು ನಾವೇ ಮಾಡ್ತೀವಿ ಪ್ರಿನ್ಸಿಪಲ್ ಎಕ್ಸಸ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಫೋಕಸ್ ಅಂತಂದ್ರೆ ಈ ಕಾನ್ವೆಕ್ಸ್ ಅಥವಾ ಕಾನ್ಕೇವ್ ಮಿರರ್ ಒಳಗೆ ರೇಗಳು ಕಾನ್ಕೇವ್ ಮಿರರ್ ಒಳಗೆ ಕನ್ವರ್ಜೆಂಟ್ ಆಗಿ ಒಂದು ಕಡೆ ಕೊಡ್ತಾವೆ ಪ್ರಿನ್ಸಿಪಲ್ ಎಕ್ಸಸ್ ಮೇಲೆ. ಅದಕ್ಕೆ ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಆಮೇಲೆ ಕಾನ್ವೆಕ್ಸ್ ಮಿರರ್ ಒಳಗೆ ರೇ ಆಫ್ ಲೈಟ್ಗಳು ಪ್ರಿನ್ಸಿಪಲ್ ಎಕ್ಸಸ್ಸಿಗೆ ಪ್ಯಾರಲ್ ಆಗಿ ಬಂದಂಥವು ದೇ ಆರ್ ಡೈವರ್ಜಿಂಗ್ ಆ್ಯಂಡ್ ಆಫ್ಟರ್ ಬ್ಯಾಕ್ ಎಕ್ಸ್ಟೆಂಡಿಂಗ್ ದೇ ಆರ್ ಅಪೇರ್ ಟು ಮೀಟ್ ಎಟ್ ದ ಪಾಯಿಂಟ್ ಆನ್ ದ ಪ್ರಿನ್ಸಿಪಲ್ ಎಕ್ಸಸ್ ದಟ್ ಈಸ್ ಕಾಲ್ಡ್ ಆಸ್ ಎ ಫೋಕಸ್. ದೆನ್ ಫೋಕಲ್ ಲೆಂತ್ ಏನಪ್ಪ ಅಂತಂದ್ರೆ ಇಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ದ ಪ್ರಿನ್ಸಿಪಲ್ ಫೋಕಸ್. ಪಿ ಮತ್ತು ಎಫ್ಪಿಗಿರುವಂಥ ಡಿಸ್ಟೆನ್ಸಕ್ಕೆ ನಾವೇನು ಕರಿತೀವಿ? ಫೋಕಲ್ ಲೆಂತ್ ಅಂತ ಕರಿತೀವಿ. ದೆನ್ ರೇಡಿಯಸ್ಸು ಮತ್ತು ರೇಡಿಯಸ್ ಆಫ್ ಕರ್ವೇಚರಿಗೂ ಮತ್ತು ಫೋಕಲ್ ಲೆಂತಿಗಿರುವಂಥ ರಿಲೇಷನ್ ಏನಪ್ಪ ಅಂತಂದ್ರೆ ಆರ್ ಈಸ್ ಈಕ್ವಲ್ ಟು 2f. ದ ರಿಲೇಷನ್ ಬಿಟ್ವೀನ್ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಲೆಂತ್ ಈಸ್ ಆರ್ ಈಸ್ ಈಕ್ವಲ್ ಟು 2f. ಅಥವಾ ನಿಮಗೆ ಎಫನ್ನು ಕ್ಯಾಲ್ಕುಲೇಟ್ ಮಾಡಿ ಕೇಳಿದರೆ r/2 ಫಾರ್ಮುಲಾ ರೇಂಜ್ ಮಾಡಿ ನಿಮ್ಗೆ ತಿಳ್ಕೊಬೋದು. ನಿಮ್ಗೆ ಸಮಸ್ಯೆಗಳನ್ನು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಂತಂದ್ರೆ ಇವೆಲ್ಲ ಟರ್ಮಿನಾಲಜಿ ನಿಮಗೆ ಏನಿರಬೇಕು ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದ್ರೆ ರಿಫ್ಲೆಕ್ಷನ್ ಬೈ ಸ್ಪೆರಿಕಲ್ ಮಿರರ್ಸ್. ಅಂದ್ರೆ ಸ್ಪೆರಿಕಲ್ ಮಿರರಿಂದ ರಿಫ್ಲೆಕ್ಷನ್ ಆಗಿ ನಮಗೆ ಯಾವ ರೀತಿ ಬರ್ತೈತಿ ಅಂಥೇಳಿ ನಾವು ಒಂದೊಂದು ಆಲ್ಟರ್ನೇಟಿವ್ ಆಗಿ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಮಿರರಿಗೆ 1 by 1 ಆಲ್ಟರ್ನೇಟಿವ್ ಆಗಿ ಸ್ಟಡಿ ಮಾಡ್ಕೊತ ಹೋಗೋಣ. ಫಸ್ಟ್ ಒನ್, ಇನ್ ದ ಕಾನ್ಕೇವ್ ಮಿರರ್ ಏರಿಯಾ ಆಫ್ ಲೈಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಎಕ್ಸಸ್ ಆಫ್ಟರ್ ರಿಫ್ಲೆಕ್ಷನ್ ಪಾಸಸ್ ಥ್ರೂ ದ ಫೋಕಸ್. ಈ ಫಸ್ಟ್ ಡಯಾಗ್ರಾಮ್ ಎಡಗಡೆ ಇರುವಂಥದ್ದು ನಮ್ಮದು ಇದು ಕಾನ್ಕೇವ್ ಮಿರರು.
ಆಮೇಲೆ ಈ ಸಿ ಮತ್ತು ಎಫ್ ಪಿ ಅಂತ ಗುರುತು ಮಾಡಿದ್ದು ಪ್ರಿನ್ಸಿಪಲ್ ಎಕ್ಸಸ್ಸು. ಆ ಪ್ರಿನ್ಸಿಪಲ್ ಎಕ್ಸಸ್ ಆಗಿ ಪ್ಯಾರಲಲ್ ಆಗಿ ರೇ ಆಫ್ ಲೈಟ್ ಬಂತಪ್ಪ ಅಂತಂದ್ರೆ ಆಫ್ಟರ್ ರಿಫ್ಲೆಕ್ಷನ್ ಅದೆಲ್ಲ ಹೋಗತ್ತಪ್ಪ ಅಂತಂದ್ರೆ ಫೋಕಸ್ ಮುಖಾಂತರ ಹಾದೋಕತಿ ಅಂಥೇಳಿ ನಾವು ಕಾನ್ಕೇವ್ ಮಿರರ್ ಒಳಗೆ ಹೇಳ್ಬೋದು. ಅದನ್ನು ನೀವು ಕಾನ್ವೆಕ್ಸ್ ಮಿರರ್ನ ತೊಗೊಂಡ್ರಪ್ಪ ಅಂತಂದ್ರೆ ಏರಿಯಾ ಆಫ್ ಲೈಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಎಕ್ಸಸ್ ಆಫ್ಟರ್ ರಿಫ್ಲೆಕ್ಷನ್ ಅಪೇರ್ ಟು ಡೈವರ್ಜ್ ಫ್ರಮ್ ದ ಫೋಕಸ್. ಅಂದ್ರೆ ಕಾನ್ವೆಕ್ಸ್ ಮಿರರಿಗೆ ಪ್ರಿನ್ಸಿಪಲ್ ಎಕ್ಸಸ್ಸಿಗೆ ರೇ ಆಫ್ ಲೈಟ್ ಬಂತಪ್ಪ ಅಂತಂದ್ರೆ ಅದು ಪ್ರತಿಫಲಿಸೇನೆ ಮಾಡ್ತದಪ್ಪ ಅಂತಂದ್ರೆ ಅಲ್ಲಿಂದ ಡೈವರ್ಜ್ ಆಗೋದಂಗೆ ಕಾಣ್ತತಿ. ಆ ಡೈವರ್ಜ್ ಆದದನ್ನು ನೀವು ಬ್ಯಾಕ್ ಎಕ್ಸ್ಟೆಂಡ್ ಮಾಡಿದ್ರಿಪ್ಪ ಅಂತಂದ್ರೆ ದ್ಯಾಟ್ ಮೀಟ್ ಆಟ್ ಎ ಪ್ರಿನ್ಸಿಪಲ್ ಫೋಕಸ್ ಅಥವಾ ಫೋಕಸ್ಸಿಗೆ ನಮಗೂ ಮೀಟ್ ಆಕತಿ ಅಂಥೇಳಿ ಹೇಳ್ಬೋದು. ಇಲ್ಲೇ ಬೋತ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ ನೀವೇನು ತಿಳ್ಕೊಬೋದಪ್ಪ ಅಂತಂದ್ರೆ ರೇ ಅಪ್ಲೈ ಟು ಪ್ರಿನ್ಸಿಪಲ್ ಎಕ್ಸಸ್ಸಿಗೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೆಳಕಿನ ಕಿರಣ ಬಂತಪ್ಪ ಅಂತಂದ್ರೆ ಅದು ರಿಫ್ಲೆಕ್ಷನ್ ಆಗಿ ಪ್ರತಿಫಲಿಸಿ ಎಲ್ಲಿ ಹೋಗತ್ತಪ್ಪ ಅಂತಂದ್ರೆ ಫೋಕಸ್ ಮುಖಾಂತರ ಹಾದೋಕತಿ ಅಂಥೇಳಿ ತಿಳ್ಕೊರಿ. ಇನ್ನು ಸೆಕೆಂಡ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ಆ ಫಸ್ಟ್ ಒನ್ ಅದು ಅಪೋಸಿಟ್. ಹೆಂಗೆ ಫಸ್ಟ್ ಒನ್ ಅಪೋಸಿಟ್ ಬರ್ತದಪ್ಪ ಅಂತಂದ್ರೆ ಇನ್ ಎ ಕಾನ್ಕೇವ್ ಮಿರರ್ ಎ ರೇ ಆಫ್ ಲೈಟ್ ಪಾಸಸ್ ಥ್ರೂ ದ ಫೋಕಸ್. ಅಂದ್ರೆ ಫೋಕಸ್ ಮುಖಾಂತರ ರೇ ಆಫ್ ಲೈಟ್ ಪಾಸ್ ಆತಪ್ಪ ಅಂತಂದ್ರೆ ಆಫ್ಟರ್ ಹಿಟ್ಟಿಂಗ್ ದ ಕಾನ್ಕೇವ್ ಮಿರರ್ ಇಟ್ ರಿಫ್ಲೆಕ್ಟ್ಸ್ ಗೋಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಎಕ್ಸಸ್. ಅಂದ್ರೆ ಯಾವುದೇ ಒಂದು ರೇ ಆಫ್ ಲೈಟು ಫೋಕಸ್ ಮುಖಾಂತರ ಹಾದು ಹೋತಪ್ಪ ಅಂತಂದ್ರೆ ಪ್ರತಿಫಲಿಸಿ ಏನಾಕತ್ತಪ್ಪ ಅಂತಂದ್ರೆ ಆ ಪ್ರಿನ್ಸಿಪಲ್ ಎಕ್ಸಸ್ಸಿಗೆ ಪ್ಯಾರಲಲ್ ಆಗಿ ಹೋಗತಿ ಅಂಥೇಳಿ ಹೇಳ್ಬೋದು. ಇನ್ನು ಅದು ಕಾನ್ವೆಕ್ಸ್ ಮಿರರ್ ತೊಗೊಂಡ್ರಿಪ್ಪ ಅಂತಂದ್ರೆ ಏರಿಯಾ ಆಫ್ ಲೈಟ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಫೋಕಸ್ ಆಫ್ಟರ್ ರಿಫ್ಲೆಕ್ಷನ್ ಗೋಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಎಕ್ಸಸ್. ಅಂದ್ರೆ ನೀವು ಪ್ರಿನ್ಸಿಪಲ್ ಎಕ್ಸಸ್ಸಿಗೆ ಪ್ಯಾರಲಲ್ ಆಗಿ ಅಥವಾ ಈ ಪ್ರಿನ್ಸಿಪಲ್ ಫೋಕಸ್ಸಿಗೆ ಹೋಗಿ ಟಚ್ ಆಗೋಂಗೆ ಒಂದು ರೇ ಆಫ್ ಲೈಟ್ ಬಿಟ್ಟಿರಿಪ್ಪ ಅಂತಂದ್ರೆ ಬ್ಯಾಕ್ ಎಕ್ಷನ್ ಮಾಡಿದ್ರೆ ನೋಡಿ ಡ್ಯಾಶ್ ಲೈನ್ ಎಡಗಡೆ ಬಲಗಡೆ ಚಿತ್ರದೊಳಗೆ ಡ್ಯಾಶ್ ಲೈನು ಎಪ್ಪಕ್ಕೆ ಮೀಟ್ ಆಗೈತೆ ಅಲ್ಲಿ. ಬಟ್ ಹಿಂಗೆ ರೇ ಆಫ್ ಲೈಟ್ ಬಂದು ಅದು ಕಾನ್ವೆಕ್ಸ್ ಮಿರರಿಗೆ ಅಂದರೆ ಪ್ರತಿಫಲಿಸುವಂಥ ಮೇಲ್ಮೈ ಹೊರಗಡೆ ಇರ್ತೈತಿ ಕಾನ್ವೆಕ್ಸ್ ಮಿರರದ್ದು, ಅದಕ್ಕೆ ಹಿಟ್ಟಾಗಿ ಪ್ರತಿಫಲಿಸಿ ನಮಗೆ ಏನಾಕತಿ ಈ ಪ್ರಿನ್ಸಿಪಲ್ ಎಕ್ಸಸ್ಸಿಗೆ ಸಮಾಂತರವಾಗಿ ಹೊಕ್ಕತಿ. ಇದು ಸೆಕೆಂಡ್ ಒನ್. ಈ ಫಸ್ಟ್ ಒನ್ನು ಸೆಕೆಂಡ್ ಒನ್ ಎರಡು ಅಲ್ಟರ್ನೇಟಿವ್ ಅಪೋಸಿಟ್ ಅದಾವೆ. ದೆನ್ ಇನ್ ಥರ್ಡ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ಇನ್ ಎ ಕಾನ್ಕೇವ್ ಮಿರರ್ ಎ ರೇ ಆಫ್ ಲೈಟ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಆಫ್ಟರ್ ರಿಫ್ಲೆಕ್ಷನ್ ಈಸ್ ರಿಫ್ಲೆಕ್ಟೆಡ್ ಬ್ಯಾಕ್ ಅಲಾಂಗ್ ದ ಸೇಮ್ ಡೈರೆಕ್ಷನ್. ಈ ಕಾನ್ಕೇವ್ ಮಿರರ್ ಒಳಗೆ ಏನಾಕತ್ತಪ್ಪ ಅಂತಂದ್ರೆ ಒಂದು ರೇ ಆಫ್ ಲೈಟು ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಹಾದು ಹೋತಪ್ಪ ಅಂತಂದ್ರೆ ಅದ್ರ ರಿಫ್ಲೆಕ್ಷನ್ ಆಗಿ ಏನಾಕತ್ತಪ್ಪ ಅಂತಂದ್ರೆ ಹೊಳ್ಳೆ ಅದರ್ ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಏನಾಕತಿ ಹಾದೋಕತಿ ಅಂಥೇಳಿ ಹೇಳ್ಬೋದು. ಅದ ನೀವು ಥರ್ಡ್ ಒನ್ ತೊಗೊಂಡ್ರಿಪ್ಪ ಅಂತಂದ್ರೆ ಇನ್ ಎ ಕಾನ್ವೆಕ್ಸ್ ಮಿರರ್ ಎ ರೇ ಆಫ್ ಲೈಟ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ಕರ್ವೇಚರ್ ಆಫ್ಟರ್ ರಿಫ್ಲೆಕ್ಷನ್ ಈಸ್ ರಿಫ್ಲೆಕ್ಟೆಡ್ ಬ್ಯಾಕ್ ಅಲಾಂಗ್ ದ ಸೇಮ್ ಡೈರೆಕ್ಷನ್. ನೀವು ಬಲಗಡೆ ಚಿತ್ರದೊಳಗೆ ನೋಡ್ಬೋದು ಕಾನ್ವೆಕ್ಸ್ ಮಿರರ್ ಏನಾಕತ್ತಪ್ಪ ಅಂತಂದ್ರೆ ಒಂದು ರೇ ಆಫ್ ಲೈಟು ಸೆಂಟರ್ ಆಫ್ ಕರ್ವೇಚರಿಗೆ ಹಿಟ್ ಆಗುವಂಗೆ ಹೋಗಿತ್ತಪ್ಪ ಅಂತಂದ್ರೆ ರಿಫ್ಲೆಕ್ಟ್ ಆಗಿ ಒಳ್ಳೆ ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ನಮಗೆ ಏನಾಕತಿ ಬಂದಂಗೆ ಅನಿಸ್ತತಿ. ಅಂದ್ರೆ ಇಲ್ಲಿ ರೇ ಹೋಗುವಂಥ ದಾರಿ ಮತ್ತು ರಿಫ್ಲೆಕ್ಟ್ ಆಗಿ ಹೊಳೆ ಬರುವಂಥ ದಾರಿ ಎರಡು ಏನಿರ್ತದಪ್ಪ ಅಂತಂದ್ರೆ ಒಂದೇ ಇರ್ತೈತಿ. ಯಾವಾಗ ದ ರೇ ಆಫ್ ಲೈಟ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಇನ್ ದ ಬೋತ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್. ಇದು ಥರ್ಡ್ ಒನ್. ಇನ್ನು ಫೋರ್ತ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ಇನ್ ಎ ಕಾನ್ವೆಕ್ಟೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ ಎ ರೇ ಆಫ್ ಲೈಟ್ ಡೈರೆಕ್ಟೆಡ್ ಆಬ್ಲಿಕ್ಲಿ ಆಟ್ ದ ಪೋಲ್. ಅಂದರೆ ಡೈರೆಕ್ಟ್ ಪೋಲಿಗೆ ಹೋಗಿ ಹಿಟ್ಟಾಕಿತ್ತಪ್ಪ ಅಂತಂದ್ರೆ ಅಂದ್ರೆ ಆಬ್ಲಿಕ್ಲಿ ಅಂದರೆ ಓರೆಯಾಗಿ ಡೈರೆಕ್ಟ್ ಪೋಲಿಗೆ ಹಿಟ್ಟಾಕಿ ಹೋಗೋ ರೇ ಆಫ್ ಲೈಟ್ ಹೊಂಟಿತ್ತಪ್ಪ ಅಂತಂದ್ರೆ ಆಫ್ಟರ್ ರಿಫ್ಲೆಕ್ಷನ್ ಇಟ್ ಈಸ್ ಆಬ್ಲಿಕ್ಲಿ ಮೇಕಿಂಗ್ ಈಕ್ವಲ್ ಆ್ಯಂಗಲ್ಸ್ ವಿತ್ ದ ಪ್ರಿನ್ಸಿಪಲ್ ಎಕ್ಸಸ್. ನೀವು ಲಾಸ್ ಆಫ್ ರಿಫ್ಲೆಕ್ಷನ್ ಒಳಗೆ ಕಲ್ತಿದ್ರಿ. ಇಲ್ಲಿ ಪ್ರಿನ್ಸಿಪಲ್ ಎಕ್ಸಸ್ಸನ್ನು ನಾರ್ಮಲಾಗಿ ಕನ್ಸಿಡರ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಇನ್ಸಿಡೆಂಟ್ ರೇ ಮತ್ತು ರಿಫ್ಲೆಕ್ಟೆಡ್ ರೇ ಎರಡೂ ಕೂಡ ಏನಾಗತ್ತಪ್ಪ ಅಂತಂದ್ರೆ ನಮಗೆ ಆ ಪ್ರಿನ್ಸಿಪಲ್ ಎಕ್ಸಸ್ಸಿಗೆ ಎಂಗಲ್ ಐ ಮತ್ತು ಎಂಗಲ್ ಆರ್ ಅನ್ನು ಏನು ಮಾಡ್ತಾವೋ ಈಕ್ವಲ್ ಎಂಗಲನ್ನು ಫಾರ್ಮೇಷನ್ ಮಾಡ್ತಾವೆ. ಇದರ ಪ್ರಕಾರ ನೀವು ಬಲಗಡೆ ಕಾನ್ವೆಕ್ಸ್ ಮಿರರ್ ನೋಡಿದ್ರಪ್ಪ ಅಂತಂದ್ರೆ ಈ ರೇ ಆಫ್ ಲೈಟ್ ಗೋಸ್ ಟು obliquely and directly hit the pole and it is reflected obliquely and make an equal angle through the principal axis. angle I and angle R ಅನ್ನು ಕ್ರಿಯೇಟ್ ಮಾಡ್ತಾವೆ ಅಂಥೇಳಿ ಹೇಳ್ಬೋದು. ಈ ನೆಕ್ಸ್ಟ್ ಇವೇನಪ್ಪ ಅಂತಂದ್ರೆ ಇವು ನಾಲ್ಕು ಏನು ಕಳ್ಕೊಂಡ್ರಪ್ಪ ಅಂದ್ರೆ ಬೋತ್ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಮಿರರಿಗೆ ರೇ ಆಫ್ ಲೈಟು ಯಾವ ಕಡೆಯಿಂದ ಹೋದ್ರೆ ಅದು ಯಾಕಡೆ ಹ್ಯಾಸ್ ಬರ್ತೈತಿ ಅಂತೇಳಿ ತಿಳ್ಕೊಂಡ್ರಿ. ಇದ್ರ ಮುಖಾಂತರ ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಇನ್ನು ಈ ಇಮೇಜ್ ಫಾರ್ಮ್ಡ್ ಬೈ ದ ಕಾನ್ಕೇವ್ ಮಿರರ್. ಈ ಕಾನ್ಕೇವ್ ಮಿರರಿಂದ ನಮ್ಗೆ ಯಾವ ರೀತಿ ಇಮೇಜ್ಗಳು ಫಾರ್ಮೇಷನ್ ಆಕ್ಕವು ಅಂಥೇಳಿ ನಾವು ಎಲ್ಲೆಲ್ಲಿ ಆಬ್ಜೆಕ್ಟ್ ಇಟ್ಟಾಗ
ಅದರ ಇಮೇಜು ಎಲ್ಲೆಲ್ಲಿ ಮೂಡ್ತತಿ ಮತ್ತು ಆ ಮೂಡಿದಂಥ ಇಮೇಜದ ಲಕ್ಷಣಗಳು, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ್ಯಾಟ್ ಇಮೇಜ್ ಫಾರ್ಮ್ಡ್ ಅನ್ನೋದು ನಾವೇನು ಮಾಡೋಣ ತಿಳ್ಕೊಡು. ವಾಟ್ ಈಸ್ ನೆಕ್ಸ್ಟ್ ಹೆಡ್ಡಿಂಗ್? ಇಮೇಜ್ ಫಾರ್ಮ್ಡ್ ಬೈ ದ ಕಾನ್ಕೇವ್ ಮಿರರ್. ಈ ಕಾನ್ಕೇವ್ ಮಿರರಿಂದ ಹೆಂಗೆ ಇಮೇಜ್ ಫಾರ್ಮೇಷನ್ ಆಕತಿ ಅಂಥೇಳಿ ತಿಳ್ಕೊರಿ. ವೆನ್ ದ ಆಬ್ಜೆಕ್ಟ್ ಎಡಗಡೆ ಫಸ್ಟ್ ಒನ್ ನೋಡ್ರಿ ಎಲ್ಲರೂ. ವೆನ್ ದ ಆಬ್ಜೆಕ್ಟ್ ಈಸ್ ಆಟ್ ಇನ್ಫಿನಿಟಿ ದ ಇಮೇಜ್ ಈಸ್ ಫಾರ್ಮ್ಡ್ ಅಟ್ ದ ಫೋಕಸ್. ಆ್ಯಂಡ್ ದ ಆಬ್ಜೆಕ್ಟ್ ಈಸ್ ಆಟ್ ಇನ್ಫಿನಿಟಿ. ಇಲ್ಲೇ ನೀವು ಎಲ್ಲೋ ಇದು ಎಲ್ಲ ಅಂತ ನೋಡಿರಿ, ಸಾರಿ, ಏನು ರೆಡ್ ಎರೋ ಮಾರ್ಕ್ ಐತಿಲ್ಲ ಇಲ್ಲೇ, ಇದನ್ನು ನಾವು ಏನಪ್ಪ ಅಂತಂದ್ರೆ ಈ ರೆಡ್ ನಮಗೇನಪ್ಪ ಅಂತಂದ್ರೆ ಇದು ಎರೋ ಮಾರ್ಕ್ ಐತಿ. ಈ ರೆಡ್ ಎರೋ ಮಾರ್ಕ್ ನೀವು ತೊಗೊಂಡ್ರಿಪ್ಪ ಅಂತಂದರೆ ಇಲ್ಲೇ ಅದನ್ನು ನಾವು ಆಬ್ಜೆಕ್ಟ್ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಆ ಆಬ್ಜೆಕ್ಟ್ ಇನ್ಫಿನಿಟಿ ಅಂದ್ರೆ ಏನಪ್ಪ ಅಂದ್ರೆ ಸ್ಪೆರಿಕಲ್ ಮಿರರಿಂದ ಅಂದರೆ ಕಾನ್ಕೇವ್ ಮಿರರಿಂದ ಭಾಳಷ್ಟು ದೂರ ಒಳಗೈತಿ, ಅಂದರೆ ಎಲ್ಲೈತಿ ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ. ಅಲ್ಲಿಟ್ಟಾಗ ಏನಾಕತ್ತಪ್ಪ ಅಂತಂದ್ರೆ ಅದ್ರ ಇಮೇಜ್ ನಮ್ಗೆ ಎಲ್ಲಿ ಫಾರ್ಮ್ ಆಕತ್ತಪ್ಪ ಅಂತಂದ್ರೆ ಇಟ್ ಈಸ್ ಫಾರ್ಮ್ಡ್ ಅಟ್ ದ ಫೋಕಸ್. ನೋಡಿರಿ ಇಲ್ಲೇ ಆ ಇಮೇಜ್ದ ಆಬ್ಜೆಕ್ಟ್ದ ರೇ ಆಫ್ ಲೈಟ್ಗಳು ಸೆಂಟರ್ ಇರುವಂಥ ಪ್ರಿನ್ಸಿಪಲ್ ಆಕ್ಸಿಸ್ಸಿಗೆ ಸಮಾಂತರವಾಗಿ ಬಂದವು, ಪ್ಯಾರಲ್ ಆಗಿ ಬಂದವು. ಯಾವಾಗ ಕಾನ್ಕೇವ್ ಮಿರರ್ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಕರ್ಡ್ ಇನ್ವರ್ಡ್ ಇರ್ತೈತಿ, ಅವಾಗ ಹಿಟ್ಟಾಗಿ ಅವಾಗೆಲ್ಲ ಎಲ್ಲಿ ಮಾಡ್ತಾವು ಪ್ರಿನ್ಸಿಪಲ್ ಫೋಕಸ್ಸಿಗೆ ಮುಖಾಂತರ ಹಾದೋಕವಂತ ನೀವು ಹಿಂದೆ ಕಲ್ತಿದ್ರಿ. ಅದ ಪ್ರಕಾರ ನಾವಿಲ್ಲಿ ರೇ ಡಯಾಗ್ರಾಮ್ ಹಾಕಿದ್ರೆ ಆಬ್ಜೆಕ್ಟನ್ನು ನಾವು ಇನ್ಫಿನಿಟಿ ಡಿಸ್ಟೆನ್ಸ್ ಒಳಗಿಟ್ಟಾಗ ಅದು ಇಮೇಜ್ ಎಲ್ಲಿ ಫಾರ್ಮೇಷನ್ ಮಾಡ್ತದಪ್ಪ ಅಂದ್ರೆ ಕಾನ್ಕೇವ್ ಮಿರರಿಂದ ಎಟ್ ಫೋಕಸ್ ಒಳಗೆ ಫಾರ್ಮ್ ಮಾಡ್ತದೆ ಅಂಥೇಳಿ ತಿಳ್ಕೊಬೋದು. ಇನ್ನು ಸೆಕೆಂಡ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ವೆನ್ ದ ಆಬ್ಜೆಕ್ಟ್ ಈಸ್ ಬಿಹೈಂಡ್ ಸಿ, ಅಂದ್ರೆ ಸಿ ಮೀನ್ಸ್ ಸೆಂಟರ್ ಆಫ್ ಕರ್ವೇಚರ್, ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಇಂದ ಸ್ವಲ್ಪ ದೂರದೊಳಗೆ ನಾವು ಆಬ್ಜೆಕ್ಟನ್ನು ಇಟ್ಟಾಗ ರೆಡ್ ಎರೋ ಮಾರ್ಕ್ ಇರುವಂಥದ್ದು ಆಬ್ಜೆಕ್ಟ್ ನಮ್ಮದು. ಇನ್ನು ಆ ರೇ ಆಫ್ ಲೈಟ್ಗಳು ನಮಗೆ ಬಂದ ಅದರ ಇಮೇಜನ್ನು ಎಲ್ಲಿ ಫಾರ್ಮೇಷನ್ ಮಾಡ್ತಾವಪ್ಪ ಅಂತಂದ್ರೆ ಬಿಟ್ವೀನ್ ಸಿ ಆ್ಯಂಡ್ ಎಫ್, ಅಂದರೆ ಫೋಕಸ್ಸು ಮತ್ತು ಸೆಂಟರ್ ಆಫ್ ಕರ್ವೇಚರ್ ಮಧ್ಯದೊಳಗೆ ಏನಾಕತ್ತಪ್ಪ ಅಂತಂದ್ರೆ ಅದ್ರ ಇಮೇಜ್ ಫಾರ್ಮ್ ಆಕತಿ. ಆಮೇಲೆ ಆ ಇಮೇಜ್ ಲಕ್ಷಣ ಹೆಂಗಿರ್ತದಪ್ಪ ಅಂದ್ರೆ ಇಟ್ ಈಸ್ ಡಿಮಿನಿಷ್ಡ್ ಅಂದ್ರೆ ಸಣ್ಣದು, ಅಂದ್ರೆ ಆಬ್ಜೆಕ್ಟ್ ಎಷ್ಟು ದೊಡ್ಡದಿರ್ತದಲ್ಲ ಅದಕ್ಕೆ ಸ್ವಲ್ಪ ಸಣ್ಣದು ನಮಗೆ ಏನಾಕತ್ತಪ್ಪ ಅಂತಂದ್ರೆ ಇಮೇಜ್ ಫಾರ್ಮೇಷನ್ ಆಕತಿ. ಆಮೇಲೆ ರಿಯಲ್ ಇರ್ತೈತಿ. ರಿಯಲ್ ಅಂದ್ರೆ ದ ಇಮೇಜ್ ಈಸ್ ಫಾರ್ಮ್ಡ್ ಆನ್ ದ ಸ್ಕ್ರೀನ್ ಮೇಲೆ ಅದ್ರ ಇಮೇಜ್ ಏನಕತಿ ಫಾರ್ಮೇಷನ್ ಆಕತಿ. ಮತ್ತು ಇನ್ನೊಂದು ಪ್ರಾಪರ್ಟಿ ಏನಪ್ಪ ಅಂದ್ರೆ ಇನ್ವರ್ಟೆಡ್ ಅಂದ್ರೆ ನೋಡಿರಿ ನಾವು ಆಬ್ಜೆಕ್ಟು ಎರೋ ಮಾರ್ಕ್ ಸೀದಾ ಮೇಲ್ಗಡೆ ಇಟ್ಟಿವಿ, ಬಟ್ ಇಲ್ಲಿ ಪಿಂಕ್ ನಮಗೆ ಎರೋ ಮಾರ್ಕ್ ಡೌನ್ ಸೈಡ್ ಬಂದೈತಿ, ಅದು ಇಮೇಜ್ ಅಂದ್ರೆ ಉಲ್ಟಾ ಇಮೇಜ್ ನಮಗೆ ಫಾರ್ಮೇಷನ್ ಆಕತಿ ಅಂತೇಳಿ ನಾವು ಈ ಸೆಕೆಂಡ್ ಒಳಗೆ ಹೇಳ್ಬೋದು. ಫಸ್ಟ್ ಒಳಗೆ ನಿಮಗೇನು ಹೇಳ್ಬೇಕಾಗಿತ್ತು, ಇಟ್ ಈಸ್ ಹೈಲಿ ಡಿಮಿನಿಷ್ಡ್ ಅಂದ್ರೆ ಆಬ್ಜೆಕ್ಟನ್ನು ಫಸ್ಟ್ ಒಂದು ನೋಡಿರಿ, ಆಬ್ಜೆಕ್ಟನ್ನು ನಾವು ಇನ್ಫಿನಿಟಿ ದೂರೊಳಗಿಟ್ಟಾಗ ಏನಾಕತ್ತಪ್ಪ ಅಂತಂದ್ರೆ ಅದರ ಫೋಕಸ್ ಅದ್ರ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಕತ್ತೆ ಅಂತ ಹೇಳಿದ್ರಿ, ಫೋಕಸ್ನಾಗ ಫಾರ್ಮೇಷನ್ ಆಕತ್ತೆ ಅಂತ ಹೇಳಿದ್ರಿ. ಬಟ್ ಆ ಫೋಕಸ್ನಾಗ ಫಾರ್ಮೇಷನ್ ಆದಂಥ ಇಮೇಜದ ಲಕ್ಷಣ ಇರ್ತದಪ್ಪ ಅಂತಂದ್ರೆ ಇಟ್ ಈಸ್ ಹೈಲಿ ಡಿಮಿನಿಷ್ಡ್ ಅಂದ್ರೆ ಅತ್ಯಂತ ಸಣ್ಣ ನಮಗೆ ಒಂದು ಪಾಯಿಂಟ್ ಗತಿ ಏನಾಕತ್ತಪ್ಪ ಅಂತಂದ್ರೆ ಇಮೇಜ್ ಕಾಣ್ತತಿ. ಆಮೇಲೆ ರಿಯಲ್ ಇರ್ತೈತಿ. ರಿಯಲ್ ಅಂತಂದ್ರೆ ದ ಇಮೇಜ್ ಈಸ್ ಫಾರ್ಮ್ಡ್ ಆನ್ ದ ಸ್ಕ್ರೀನ್ ಆ್ಯಂಡ್ ಇನ್ವರ್ಟೆಡ್ ಅಂದ್ರೆ ಉಲ್ಟಾ ಇಮೇಜ್ ಏನಕತಿ ಫಾರ್ಮೇಷನ್ ಆಕತ್ತೆ. ಇವೆಲ್ಲ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಗಮನದಲ್ಲಿ ಇಟ್ಕೊಂಡು ನೋಡ್ಕೊತ ಹೋಗಬೇಕು. ನಿಮ್ಗೆ ಇದರ ಮೇಲೆ ಪ್ರಾಬ್ಲಮನ್ನು ಕೇಳ್ತಾರೆ, ಸಮಸ್ಯೆಯನ್ನು ಕೇಳ್ತಾರೆ, ಅವಾಗ ಇವೆಲ್ಲ ನಿಮ್ಗೆ ಏನಾಕತಿ ಯೂಸ್ ಆಕತಿ. ಈಗ ನಾವು ಆಬ್ಜೆಕ್ಟನ್ನು ಇನ್ಫಿನಿಟಿ ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮ್ ಆಕೈತೆ ಅಂತ ತಿಳ್ಕೊಂಡ್ರಿ, ಫೋಕಸ್ನಾಗ ಫಾರ್ಮೇಷನ್ ಆಕತ್ತೆ ಅಂತ ತಿಳ್ಕೊಂಡ್ರಿ ಫಸ್ಟ್ ಡಯಾಗ್ರಾಮ್ ಒಳಗೆ. ಆಮೇಲೆ ಆ ಇಮೇಜ್ ಲಕ್ಷಣ ಹೆಂಗಿರ್ತದಪ್ಪ ಅಂತಂದ್ರೆ ಇಟ್ ಈಸ್ ಹೈಲಿ ಡಿಮಿನಿಷ್ಡ್ ಆಗಿರ್ತೈತಿ, ರಿಯಲ್ ಇರ್ತೈತಿ ಮತ್ತು ಇನ್ವರ್ಟ್ ಆಗಿರ್ತೈತಿ. ಇನ್ನು ಸೆಕೆಂಡ್ ಒನ್ನ ವೆನ್ ದ ಆಬ್ಜೆಕ್ಟ್ ಈಸ್ ಬಿಹೈಂಡ್ ಸಿ ಅಂದ್ರೆ ಸೆಂಟರ್ ಆಫ್ ಕರ್ವೇಚರಿಂದ ಸ್ವಲ್ಪ ದೂರೊಳಗೆ, ಸೆಕೆಂಡ್ ಡಯಾಗ್ರಾಮ್ ಬಲಗಡೆ ಅದು ನೋಡಿರಿ, ದೂರೊಳಗಿಟ್ಟಾಗ ಅದರ ಇಮೇಜಲ್ಲಿ ಫಾರ್ಮೇಷನ್ ಆಕತ್ತಪ್ಪ ಅಂತಂದ್ರೆ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಒಳಗೆ ಏನಾಕತಿ ಅಂದ್ರೆ ಸೆಂಟರ್ ಆಫ್ ಕರ್ವೇಚರು ಮತ್ತು ಫೋಕಸ್ ನಡಕ್ಕೆ ಏನಾಕತಿ ಇಮೇಜ್ ಫಾರ್ಮೇಷನ್ ಆಕತಿ. ಈ ಇಮೇಜ್ ಹೆಂಗಿರ್ತದಪ್ಪ ಅಂದ್ರೆ ಡಿಮಿನಿಷ್ಡ್ ಆಗಿರ್ತೈತಿ, ರಿಯಲ್ ಇರ್ತೈತಿ ಮತ್ತು ಇನ್ವರ್ಟ್ ಆಗಿರ್ತೈತಿ ಅಂಥೇಳಿ ಹೇಳ್ಬೋದು. ಇನ್ನು ಥರ್ಡ್ ಒನ್ ನೋಡಿದ್ರಪ್ಪ ಅಂತಂದ್ರೆ ವೆನ್ ದ ಆಬ್ಜೆಕ್ಟ್ ಈಸ್ ಆಟ್ ಸಿ ಅಂದ್ರೆ ಆಬ್ಜೆಕ್ಟನ್ನು ಎಕ್ಸಾಕ್ಟ್ ನೀವು ಸೆಂಟರ್ ಆಫ್ ಕರ್ವೇಚರ್ ಒಳಗೆ ಮೇಲ್ಗಡೆ ರೆಡ್ ಇರೋ ಮಾರ್ಕ್ ಇರೋದು ಅದು ಆಬ್ಜೆಕ್ಟು ಅಟ್ ಸೆಂಟರ್ ಆಫ್ ಕರ್ವೇಚರ್, ಕರೆಕ್ಟ್ ಸೆಂಟರ್ ಆಫ್ ಕರ್ವೇಚರ್ ಮೇಲೆನ ಆಬ್ಜೆಕ್ಟ್ ಇಟ್ಟಿದ್ರಪ್ಪ ಅಂತಂದ್ರೆ ದ ಇಮೇಜ್ ಈಸ್ ಫಾರ್ಮ್ಡ್ ಆಲ್ಸೋ ಆ್ಯಟ್ ಸೆಂಟರ್ ಆಫ್ ಕರ್ವೇಚರ್ ಅಂದ್ರೆ ಆಬ್ಜೆಕ್ಟನ್ನು ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಇಟ್ಟಾಗ ಅದು ಪ್ರತಿಫಲಿಸಿ ಅದರ ಇಮೇಜ್ ಎಲ್ಲಿ ಮೂಡ್ತದಪ್ಪ ಅಂತಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಮೂಡ್ತತಿ. ಆ್ಯಂಡ್ ಇಟ್ ಈಸ್ ದ ಸೇಮ್ ಸೈಜ್ ಆ್ಯಸ್ ದ ಆಬ್ಜೆಕ್ಟ್ ಅಂದ್ರೆ ಆಬ್ಜೆಕ್ಟ್ ನಮ್ದು ಎಷ್ಟು ಸೈಜ್ ಇರ್ತೈತಲ್ಲ ಅಷ್ಟು ಸೈಜ್ ಏನು ಮಾಡ್ತೈತಿ ಇಮೇಜ್ ಮೂಡ್ತತಿ ಅಂಥೇಳಿ ಹೇಳ್ಬೋದು. ನೀವು ಎಡಗಡೆ ಇರುವಂಥ 3ನೇ ನಂಬರ್ ಡಯಾಗ್ರಾಮ್ ಒಳಗೆ ನೋಡ್ಬೋದು. ಎಷ್ಟು ಆಬ್ಜೆಕ್ಟ್ ನಮ್ಮ ರೆಡ್ ಹೈಟ್ ಐತಲ್ಲ ಅಷ್ಟು ಪಿಂಕ್ ನಮಗೆ ಏನು ಮಾಡ್ತಿ ಇಮೇಜ್ ಸೈಜನ್ನು ಮೂಡೈತಿ. ಈ ಇಮೇಜ್ದ ಪ್ರಾಪರ್ಟಿ ಏನಿರ್ತದಪ್ಪ ಅಂತಂದ್ರೆ ರಿಯಲ್ ಅಂದ್ರೆ ದ ಇಮೇಜ್ ಈಸ್ ಫಾರ್ಮ್ಡ್ ಆನ್ ದ ಸ್ಕ್ರೀನ್.
ಆ್ಯಂಡ್ ಮತ್ತೇನಾಗಿರ್ತದಪ್ಪ ಅಂದ್ರೆ ಇನ್ವರ್ಟೆಡ್ ಆಗಿರ್ತದೆ. ಅಂದ್ರೆ ನಾವು ಇಮೇಜ್ ಆಬ್ಜೆಕ್ಟನ್ನು ಸೀದಾ ಇಟ್ಟಿದ್ದೀವಪ್ಪ ಅಂದ್ರೆ ಅದರ ನಮಗೆ ಇಮೇಜ್ ಏನು ಮಾಡ್ತೈತಿ ಉಲ್ಟಾ ಮೂಡ್ತೈತಿ ಅಂಥೇಳಿ ಹೇಳ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿದ್ರಪ್ಪ ಅಂತಂದ್ರೆ ನಿಮಗೆ ಈ ಪಾಠ ಸಂಪೂರ್ಣ ತಿಳಿತೈತಿ. ಭೌತಶಾಸ್ತ್ರ ಒಳಗೆ ಫಿಸಿಕ್ಸ್ ಒಳಗಿದ್ದಂಥ ಅತಿ ದೊಡ್ಡ ಚಾಪ್ಟರ್ ಅಂದ್ರೆ ಇದೆ. ಬಟ್ ಇದ್ರಾಗ ಏನೂ ಡಿಫಿಕಲ್ಟಿ ಇಲ್ಲ. ನೀವು ಏನೂ ವಿಡಿಯೋ ಸ್ಕಿಪ್ ಮಾಡಲಾರ್ದ ಸಂಪೂರ್ಣವಾಗಿ ಎಲ್ಲ ಭಾಗಗಳನ್ನು ನೀವು ನೋಡ್ಕೊತ ಹೋದ್ರಪ್ಪ ಅಂತಂದ್ರೆ ನಾವು ವಿಡಿಯೋ ಒನ್ನ ಡಿಸ್ಕ್ರಿಪ್ಷನ್ ಪಾರ್ಟ್ 1 ಡಿಸ್ಕ್ರಿಪ್ಷನನ್ನು ಪಾರ್ಟ್ 1 ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತೀನಿ. ನೀವು ಅದನ್ನು ಮಿಸ್ ಮಾಡಲಿ ನೋಡಿರಿ. ಎಲ್ಲ ಪಾಠಗಳನ್ನು ನೀವು ತಪ್ಪದೆ ನೋಡ್ತಾ ಸ್ಕಿಪ್ ಮಾಡದೆ ನೋಡ್ತಾ ಹೋದ್ರಪ್ಪ ಅಂತಂದ್ರೆ ನಿಮಗೆ ಪಾಠ ಸಂಪೂರ್ಣವಾಗಿ ತಿಳಿದು ಇದರಿಂದ ಬರುವಂಥ ಎಲ್ಲ ಮಾರ್ಕ್ಸ್ಗಳನ್ನು ನೀವು ಈಸಿಯಾಗಿ ಗಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ನೀವು ಲೈಕು, ಸಬ್ಸ್ಕ್ರೈಬು ಮತ್ತು ನಿಮ್ಮ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಶೇರ್ ಮಾಡೋ ಮುಖಾಂತರ ನನ್ನನ್ನು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಈ ಪ್ರೋತ್ಸಾಹಿಸಬೇಕಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇನ್ನು ಫೋರ್ತ್ ಒನ್ ಏನು ಮಾಡ್ತೀವಿ ನೋಡೋಣಪ್ಪ ಅಂತಂದ್ರೆ ವೆನ್ ದ ಆಬ್ಜೆಕ್ಟ್ ಈಸ್ ಆ್ಯಟ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಅಂದ್ರೆ ಆಬ್ಜೆಕ್ಟನ್ನು ಇಲ್ಲಿ ನೋಡಿರಿ ರೆಡ್ ಬಲಗಡೆ ಒಳಗೆ ಬಲಗಡೆ ನೀವು ಡಯಾಗ್ರಾಮ್ ನೋಡಿದ್ರಿಪ್ಪ ಅಂತಂದ್ರೆ ನಾವು ಆಬ್ಜೆಕ್ಟ್ ರೆಡ್ ಇರೋ ಮಾರ್ಕನ್ನು ನೀವು ಆಬ್ಜೆಕ್ಟನ್ನು ಎಲ್ಲಿಡ್ತೀವಪ್ಪ ಅಂತಂದ್ರೆ ಬಿಟ್ವೀನ್ ದ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಸ್. ಸೆಂಟರ್ ಆಫ್ ಕರ್ವೇಚರ್ ಮತ್ತು ಫೋಕಸ್ ನಡಕ್ಕೆ ನೀವೇನಾರು ಆಬ್ಜೆಕ್ಟ್ನ ಇಟ್ಟಿರಪ್ಪ ಅಂತಂದ್ರೆ ಅದರ ಇಮೇಜ್ ಎಲ್ಲಿ ಮೂಡ್ತದಪ್ಪ ಅಂತಂದ್ರೆ ಇಟ್ ಈಸ್ ಫಾರ್ಮ್ಡ್ ಬಿಹೈಂಡ್ ಸಿ. ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಹಿಂದ್ಗಡೆ ನಮಗೆ ಏನು ಮಾಡ್ತೈತಿ ಆ ಆಬ್ಜೆಕ್ಟ್ದ ಇಮೇಜು ಮೂಡ್ತೈತಿ ಅಂತ ಹೇಳ್ಬೋದು. ಆಮೇಲೆ ಇದರ ಕ್ಯಾರೆಕ್ಟರ್ ಆ ಇಮೇಜದ ಲಕ್ಷಣಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ಇಟ್ ಈಸ್ ಎನ್ಲಾರ್ಜ್ಡ್. ಅಂದ್ರೆ ಇಮೇಜ್ ಏನಿರ್ತೈತಿ ಆಬ್ಜೆಕ್ಟ್ ಸೈಜ್ಗಿಂತ ಇಮೇಜ್ ಸೈಜ್ ಏನು ಮಾಡ್ತೈತಿ ಸ್ವಲ್ಪ ಹೆಚ್ಚಿರ್ತೈತಿ. ಆಮೇಲೆ ರಿಯಲ್ ಆಗಿರ್ತೈತಿ. ರಿಯಲ್ ಅಂತಂದ್ರೆ ದ ಇಮೇಜ್ ನಮಗೆ ಸ್ಕ್ರೀನ್ ಮೇಲೆ ಫಾರ್ಮ್ ಆಕೈತಿ. ಆ್ಯಂಡ್ ಇನ್ವರ್ಟೆಡ್ ಆಗಿರ್ತದೆ. ಇನ್ವರ್ಟ್ ಅಂತಂದ್ರೆ ಆಬ್ಜೆಕ್ಟನ್ನು ನಾವು ಸೀದಾ ಇಟ್ಟಿವಪ್ಪ ಅಂದ್ರೆ ಅದ್ರ ನಮಗೆ ಇಮೇಜ್ ಏನು ಮಾಡ್ತೈತಿ ಉಲ್ಟಾ ಮೂಡ್ತೈತಿ ಅಂಥೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಫಿಫ್ತ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ವೆನ್ ದ ಆಬ್ಜೆಕ್ಟ್ ಈಸ್ ಆ್ಯಟ್ ಎಫ್. ಅಂದ್ರೆ ನಾವು ಆಬ್ಜೆಕ್ಟನ್ನು ಕಾನ್ಕೇವ್ ಮಿರರ್ ಒಳಗೆ ಡಿಫ್ರೆಂಟ್ ಪೊಸಿಷನ್ಗೆ ಇಟ್ಟಾಗ ಅದ್ರ ಇಮೇಜ್ ಎಲ್ಲಿ ಮೂಡ್ತೈತಿ ಅಂತೇಳಿ ನೀವು ಗೊತ್ತು ಮಾಡ್ಕೊತಾ ಹೋಗ್ತಾ ಇದ್ದೀರಿ ಈಗ. ಇನ್ನು ಫಿಫ್ತ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ವೆನ್ ದ ಆಬ್ಜೆಕ್ಟ್ ಈಸ್ ಆ್ಯಟ್ ಎಫ್. ಅಂದ್ರೆ ಆಬ್ಜೆಕ್ಟನ್ನು ಎಕ್ಸಾಕ್ಟ್ಲಿ ಆ್ಯಟ್ ಫೋಕಸ್ ಒಳಗೆ ನೀವು ಇಟ್ಟಿದ್ರಿಪ್ಪ ಡಯಾಗ್ರಾಮ್ ಒಳಗೆ ಇಲ್ಲಿ ಎಫ್ ಸ್ವಲ್ಪ ದೂರ ಬರ್ತಾರೆ. ನೀವೇ ಮಾಡಿರಪ್ಪ ಅಂದ್ರೆ ಆ ರೆಡ್ ಫಿಫ್ತ್ ಡಯಾಗ್ರಾಮ್ ಒಳಗೆ ಎಡಗಡೆ ಒಳಗೆ ಫಿಫ್ತ್ ಡಯಾಗ್ರಾಮ್ ಒಳಗೆ ಆ ಎರೋ ಮಾರ್ಕ್ ತೆಳಗೆ ನೀವೇ ಮಾಡಿರಿ ಎಪ್ಪನ್ನು ಗುರ್ತು ಮಾಡ್ಕೊರಿ. ಎಫ್ ಸ್ವಲ್ಪ ದೂರ ಆಗೈತಿ ಬಟ್ ನೀವು ಅದನ್ನು ಒಂದು ಸ್ವಲ್ಪ ಕರೆಕ್ಟಾಗಿ ನೋಡಿರಿ. ವೆನ್ ದ ಆಬ್ಜೆಕ್ಟ್ ಈಸ್ ಆ್ಯಟ್ ಎಫ್ ಅಂದ್ರೆ ಆಬ್ಜೆಕ್ಟನ್ನು ನಾವು ಎಕ್ಸಾಕ್ಟ್ ಪ್ರಿನ್ಸಿಪಲ್ ಫೋಕಸ್ ಮೇಲೆ ಇಟ್ಟಿವಪ್ಪ ಅಂತಂದ್ರೆ ದ ಇಮೇಜ್ ಈಸ್ ಫಾರ್ಮ್ಡ್ ಆ್ಯಟ್ ಇನ್ಫಿನಿಟಿ. ನೋಡಿರಿ ಅಲ್ಲಿ ಎರಡು ಡೈರೆಕ್ಟ್ ಡಯಾಗ್ರಾಮ್ ಅವು ಕಂಟಿನ್ಯೂಸ್ ಆಗಿ ತೆಳಗೆ ಬಂದವು. ಅಂದ್ರೆ ಅದರ ಇಮೇಜ್ ಎಲ್ಲಿ ಮೂಡ್ತೈತಿ ಅಂತ ನಮಗೇನಿಲ್ಲ ಗೊತ್ತಿಲ್ಲ. ಅಂದ್ರೆ ಆ ಮಿರರಿಂದ ಭಾಳಷ್ಟು ದೂರದೊಳಗೆ ಎಲ್ಲೋ ನಮಗೆ ಏನು ಮಾಡ್ತೈತಿ ಇಮೇಜ್ ಮೂಡ್ತೈತಿ ಅಂಥೇಳಿ ಹೇಳ್ಬೋದು. ಅಂದರೆ ಪಿಂಕ್ ಡಯಾಗ್ರಾಮ್ ಎಲ್ಲಿ ತೋರಿಸಿಲ್ಲ ಇಲ್ಲಿ. ಅದಕ್ಕೆ ಏನು ಹೇಳ್ಬೋದು ದ ಇಮೇಜ್ ಈಸ್ ನಾಟ್ ಫಾರ್ಮ್ಡ್ ನಿಯರ್ ಬೈ ದ ಮಿರರ್, ಇಟ್ ಈಸ್ ಫಾರ್ಮ್ಡ್ ಆ್ಯಟ್ ಇನ್ಫಿನಿಟಿ. ಅಂದ್ರೆ ಭಾಳ ಅಂತರದೊಳಗೆ ನಮಗೆ ಏನು ಮಾಡ್ತೈತಿ ಇಮೇಜ್ ಮೂಡ್ತೈತಿ ಅಂಥೇಳಿ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ ಹೈಲಿ ಎನ್ಲಾರ್ಜ್ಡ್. ಅಂದ್ರೆ ದೊಡ್ಡ ಆಬ್ಜೆಕ್ಟ್ ಸೈಜ್ಗಿಂತ ಇಮೇಜ್ ಸೈಜ್ ಏನಿರ್ತದಪ್ಪ ಅಂದ್ರೆ ಭಾಳಷ್ಟು ದೊಡ್ಡದಿರ್ತೈತಿ ಅಂತ ಹೇಳ್ಬೋದು. ಎನ್ಲಾರ್ಜ್ ಆಗಿರ್ತೈತಿ ಮತ್ತು ರಿಯಲ್ ಆಗಿರ್ತೈತಿ. ದ ಇಮೇಜ್ ಈಸ್ ಫಾರ್ಮ್ಡ್ ಆನ್ ದ ಸ್ಕ್ರೀನ್ ಆಗಿರ್ತೈತಿ ಆ್ಯಂಡ್ ಇನ್ವರ್ಟೆಡ್ ಆಗಿರ್ತೈತಿ. ಇನ್ವರ್ಟ್ ಅಂತಂದ್ರೆ ನಾವು ಆಬ್ಜೆಕ್ಟ್ ಸೀದಾ ಇತ್ತಪ್ಪ ಅಂದ್ರೆ ಇಮೇಜ್ ಏನು ಮಾಡ್ತೈತಿ ಉಲ್ಟಾ ಮೂಡಿರ್ತೈತಿ ಅಂಥೇಳಿ ಹೇಳ್ಬೋದು. ಇನ್ನು ನೀವು ಸಿಕ್ಸ್ತ್ ಒಂದು ತೊಗೊಂಡಿರಪ್ಪ ಅಂತಂದ್ರೆ ವೆನ್ ದ ಆಬ್ಜೆಕ್ಟ್ ಈಸ್ ಬಿಟ್ವೀನ್ ಎಫ್ ಆ್ಯಂಡ್ ಪಿ. ಅಂದ್ರೆ ಆಬ್ಜೆಕ್ಟನ್ನು ನೀವು ಫೋಕಸ್ಸು ಮತ್ತು ಪೋಲ್ ನಡಕ್ಕೆ ಇಟ್ಟಿದ್ರಿಪ್ಪ ಅಂತಂದ್ರೆ ಇಲ್ಲೇ 6 ಡಯಾಗ್ರಾಮ್ ಒಳಗೆ ಬಲಗಡೆ ಡಯಾಗ್ರಾಮ್ ಒಳಗೆ ನೋಡಿರಿ ಆಬ್ಜೆಕ್ಟನ್ನು ರೆಡ್ ಎರೋ ಮಾರ್ಕ್ ಆಬ್ಜೆಕ್ಟ್ ಸಿಂಬಲ್ ತೋರಿಸ್ತೀವಿ ನಾವು ಅದನ್ನು. ನೀವು ಆ ಆಬ್ಜೆಕ್ಟನ್ನು ಫೋಕಸ್ಸು ಮತ್ತು ಪೋಲ್ ನಡಕ್ಕೆ ಇಟ್ಟಿದ್ರಿಪ್ಪ ಅಂತಂದ್ರೆ ದ ಇಮೇಜ್ ಈಸ್ ಫಾರ್ಮ್ಡ್ ಬಿಹೈಂಡ್ ದ ಮಿರರ್. ಅಂದ್ರೆ ಮಿರರ್ ಹಿಂದ್ಗಡೆ ಏನಾಕತ್ತಪ್ಪ ಅಂತಂದ್ರೆ ಇಲ್ಲೇ ನಮಗೆ ಅದ್ರ ಇಮೇಜ್ ಫಾರ್ಮೇಷನ್ ಆಕೈತಿ. ಇಟ್ ಈಸ್ ಎನ್ಲಾರ್ಜ್ಡ್. ನೀವು ಸೈಜ್ ನೋಡ್ಬೋದು ಪಿಂಕ್ ಎರೋ ಮಾರ್ಕು ರೆಡ್ ಎರೋ ಮಾರ್ಕಿಂತ ದೊಡ್ಡದೈತಿ. ಅಂದ್ರೆ ಪಿಂಕ್ ಎರೋ ಮಾರ್ಕು ಇಮೇಜ್ದು ಆಮೇಲೆ ರೆಡ್ ಎರೋ ಮಾರ್ಕು ಆಬ್ಜೆಕ್ಟ್ದು. ದಟ್ಸ್ ವೈ ವಿ ಹೌ ಟು ಟೆಲ್ ಇಟ್ ಆಸ್ ದ ಇಮೇಜ್ ಈಸ್ ಎನ್ಲಾರ್ಜ್ಡ್ ಕಂಪೇರ್ಡ್ ಟು ಆಬ್ಜೆಕ್ಟ್ ಆ್ಯಂಡ್ ಇಟ್ ಈಸ್ ವರ್ಚುವಲ್. ವರ್ಚುವಲ್ ಮೀನ್ಸ್ ಇಲ್ಲೇ ನಮ್ಮದು ಕಾನ್ಕೇವ್ ಮಿರರ್ ಹಿಂದ್ಗಡೆ ಇಮೇಜ್ ಫಾರ್ಮೇಷನ್ ಆಗೋದ್ರಿಂದ ನಾವು ಇದಕ್ಕೇನು ಕರಿತೀವಿ ವರ್ಚುವಲ್ ಅಂಥೇಳಿ ಕರಿತೀವಿ. ವರ್ಚುವಲ್ ಅಂತಂದ್ರೆ ದ ಇಮೇಜ್ ಈಸ್ ನಾಟ್ ಫಾರ್ಮ್ಡ್ ಆನ್ ದ ಸ್ಕ್ರೀನ್ ಆ್ಯಸ್ ಯು ಡಿಸ್ಕಸ್ಡ್ ಇನ್ ದ ಪಾರ್ಟ್ ಫಸ್ಟ್ ಆಫ್ ದಿಸ್ ವಿಡಿಯೋ ಆ್ಯಂಡ್ ಇಟ್ ಈಸ್ ಇರೆಕ್ಟ್. ಏನಾಗಿರ್ತೈತಿ ಇಲ್ಲೇ ನೋಡಿರಿ ನೀವು ಆರನೇದೊಂದು ಡಿಫ್ರೆಂಟ್ ಐತಿ ಗೊತ್ತಿಡಕು. ನೀವು ಇಲ್ಲಿ ಗುರ್ತು ಮಾಡ್ಕೋಬೋದು. ಅಂದ್ರೆ ನಾವು ಹೆಂಗೆ ರೆಡ್ ಏರೋ ಆಬ್ಜೆಕ್ಟ್ ಇರೋ ಮಾರ್ಕ್ ಸೀದನ್ ಐತಲ್ಲ ಅದ ಪ್ರಕಾರ ನಮ್ಮದು ಇಮೇಜ್ದು ಪಿಂಕ್ ಇರೋ ಮಾರ್ಕು ಅದು ಸೀದನ್ ಐತಿ. ಅದಕ್ಕೆ ನಾವು ಹೆಂಗೆ ಕರಿತೀವಿ ಇಲ್ಲೇ ಇರೆಕ್ಟ್ ಅಂಥೇಳಿ ಕರಿತೀವಿ.
ಇವೇನು ನಾವು 6 ಡಿಫ್ರೆಂಟ್ ಪೊಸಿಷನ್ ಒಳಗಿಟ್ಟು ನಾವೇನು ಅಬ್ಸರ್ವ್ ಮಾಡಿವಲ್ಲ ಅದನ್ನು ನಾ ಏನು ಮಾಡಿದೀನಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಒಂದು ಚಿಕ್ಕದಾಗಿ ನಿಮ್ಗೆ ಒಂದು ಟೇಬಲನ್ನು ತೋರಿಸೀನಿ. ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಆ್ಯಂಡ್ ಪೊಸಿಷನ್ ಆಫ್ ದ ಇಮೇಜ್, ಸೆಕೆಂಡ್ ಒನ್ ಆ್ಯಂಡ್ ಸೈಜ್ ಆಫ್ ದ ಇಮೇಜ್, ಆ್ಯಂಡ್ ಫೋರ್ತ್ ಒನ್ ಈಸ್ ನೇಚರ್ ಆಫ್ ದ ಇಮೇಜ್. ನೀವನ್ನೆಲ್ಲ ಬರೆದು ಆ ಡಯಾಗ್ರಾಮಿಗೆ ಕಂಪೇರ್ ಮಾಡ್ತಾ ಹೋದ್ರಿಪ್ಪ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಇದನ್ನು ನೀವು ತಿಳ್ಕೊಬಹುದು ಅಂತ ಹೇಳ್ತಾ ಇಲ್ಲಿಗೆ ಇದನ್ನು ವಿಡಿಯೋವನ್ನು ಮುಗಿಸಿ ಇನ್ನು ನೆಕ್ಸ್ಟ್ ಕಾನ್ವೆಕ್ಸ್ ಮಿರರಿಂದ ಹೆಂಗೆ ಇಮೇಜ್ ಫಾರ್ಮೇಷನ್ ಆಕತಿ ಅಂಥೇಳಿ ನಾನು ನೆಕ್ಸ್ಟ್ ಇದರೊಳಗೆ ನಿಮಗೆ ಹೇಳ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋಗಳನ್ನು ನೀವು ಎಲ್ಲಿ ಸ್ಕಿಪ್ ಮಾಡದೆ ಎಲ್ಲ ಪಾರ್ಟ್ಗಳನ್ನು ಸಂಪೂರ್ಣವಾಗಿ ನೋಡಿರಿ. ಆಮೇಲೆ ಯಾರಿಗೆ SSLC ಕೋಚಿಂಗ್ ಕ್ಲಾಸ್ ಹಚ್ಚೋಕ್ಕಾಗಿಲ್ವೋ ಅಂಥವರು ಈ ವಿಡಿಯೋಗಳ ಸಹಾಯದಿಂದ ನೀವು ಹಚ್ಚಿದವ್ರಿಗಿಂತ ಹೆಚ್ಚು ಏನು ಮಾಡ್ಬೋದಪ್ಪ ಅಂತಂದ್ರೆ ಅರ್ಥ ಮಾಡ್ಕೋಬೋದು. ನಿಮಗೇನಾದ್ರು ಡೌಟ್ ಇದ್ದಂದ್ರೆ ಈ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಆದಷ್ಟು ವಿಡಿಯೋವನ್ನು ಶೇರು, ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಾನು ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಹುರಿದುಂಬಿಸಬೇಕಂತೂ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಈ ನನ್ನ ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದ ಮತ್ತೆ ನಾಳೆ ಮುಂದಿನ ವಿಡಿಯೋದನ್ನು ಹಾಕ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು.